ಇವರಿಗೆ ಭರತನಾಟ್ಯದ ಗಂಧ ಗಾಳಿನೂ ಗೊತ್ತಿಲ್ಲ. ಆದ್ರೆ ಇವರಿಂದ ಇನ್ಫಾರ್ಮೇಶನ್ ತೆಗಿಬಹುದು. ಇಷ್ಟೇ ಗೊತ್ತಾಯ್ತಾ? ಚೆನ್ನಾಗ್ ಗೊತ್ತಾಯ್ತು. ಅತ್ತೆ, ಈ ಮನೇಲಿ ನಿಮಗ್ ಮಾತ್ರ ಡ್ಯಾನ್ಸ್ ಬರೋದಾ ಅಥವಾ ಬೇರೆ ಯಾರಿಗಾದ್ರೂ ಡ್ಯಾನ್ಸ್ ಬರುತ್ತಾ? ಅದು ದೇವಿಗ್ ಬರುತ್ತೆ, ಆದ್ರೆ ಹೇಳ್ಬೇಕೋ ಬೇಡವೋ ಗೊತ್ತಾಗ್ತಿಲ್ವೇ. ಕಪಿಲ್, ಆಫೀಸ್ಗೆ ಹೋಗಿಲ್ವಾ? ಅದಕ್ಕೆ ತಾನೇ ಕೂತಿರೋದು. ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಏನು? ಈ ಬ್ಯಾಗ್ನ ನಮ್ಮ ಮನೆಗೆ ಕೊಡ್ಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಇದೆ. ನೀವೇನ್ ನನ್ನ ಕೊರಿಯರ್ ಬಾಯ್ ಅನ್ಕೊಂಡಿದ್ದೀರಾ? ಶ್ರೀವಾರಿ ಜ್ಯುವೆಲರ್ಸ್ ಎಂಪ್ಲಾಯ್ ನಾನು, ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ. ನಿಧಿಗ್ ಬೇರೆ ಕಳಿಸ್ತೀನಿ ಅಂತ ಫೋನ್ ಮಾಡ್ಬಿಟ್ಟೆ. ಏನ್ ಮಾಡೋದು ಇವಾಗ? ಯಾರನ್ನಾರು ಕೇಳ್ತೀನಿ. ಒಂದ್ ನಿಮಿಷ. ಕೊಡಿ, ನಾನೇ ಹೋಗಿ ಕೊಟ್ಬರ್ತೀನಿ. ಬೇಡ ಬಿಡು ಕಪಿಲ್, ಸುಮ್ನೆ ನೀನ್ ಯಾಕೆ ಕೊರಿಯರ್ ಬಾಯ್ ಆಗ್ಬೇಕು? ನಾನು ಬೇರೆ ಏನಾದ್ರೂ ಅರೇಂಜ್ ಮಾಡ್ಕೋತೀನಿ. ಪರವಾಗಿಲ್ಲ ಕೊಡಿ, ಅದೇನೋ ಅರ್ಜೆಂಟ್ ಅಂದ್ರಲ್ಲ, ಬಟ್ ಇದೇ ಲಾಸ್ಟು. ಇನ್ ಮುಂದೆ ಈ ಥರದ್ದೆಲ್ಲ ಕೆಲಸ ಹೇಳ್ಬೇಡಿ ನನಗೆ. ಸರಿ, ಥ್ಯಾಂಕ್ ಯು. ಲೊಕೇಶನ್ ಕಳಿಸಿ. ಅಕ್ಕ ಬ್ಯಾಗ್ ಕೊಟ್ಟು ಕಳ್ಸದ್ಲಾ? ಹಾ, ಕೊಡಿಲಿ. ಕೊಟ್ಟಿದ್ದಾಯ್ತಲ್ಲ, ಇನ್ನು ಯಾಕೆ ನಿಂತಿದೀಯಾ? ಕೊಟ್ಟಿದ್ದಕ್ಕೆ ಟಿಪ್ಸ್ ಏನಾದ್ರೂ ಕೊಡ್ಬೇಕಾ? ಏನ್ ಅನ್ಕೊಂಡಿದ್ಯಾ ನೀನ್ ನನ್ನನ್ನ? ನಿಮ್ ಬೀಗ್ರ ಮನೆಯಿಂದ ಬರ್ತಾ ಇದ್ದೀನಿ, ಕಡೆ ಪಕ್ಷ ಮನೆ ಒಳಗ್ ಕರೆದು ಒಂದ್ ಲೋಟ ನೀರ್ ಕೊಡ್ಬೇಕನ್ನೋ ಮ್ಯಾನರ್ಸ್ ಇಲ್ಲ ನಿನ್ಗೆ? ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ ನಿನ್ಗೆ? ನೀರ್ ಕುಡಿಯೋನಾದ್ರೆ ಕೊಡ್ಬಹುದು, ನೀನ್ ಬೀರ್ ಕುಡಿಯೋನಲ್ವಾ? ಕುಡ್ಕೊಂಡ್ ಬಂದಿದೀಯಾ? ಇಲ್ಲಪ್ಪ. ಎಲ್ಲಿ? ಒಂದ್ಸಲ ಊದು. ಅದೇ ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಿ ಪೊಲೀಸರು ಹಿಡಿದಾಗ ಊದಿರ್ತೀಯ ಅಲ್ಲ, ಆತರ. ನಾನಂತವೆಲ್ಲ ಮಾಡಿಲ್ಲ. ಪರವಾಗಿಲ್ಲ, ಇವಾಗ ಊದು. ಕುಡ್ದಿಲ್ಲ. ಅವಾಗ್ಲೇ ಹೇಳುದ್ನಲ್ಲ. ಸರಿ, ಬಾ ಒಳಗೆ. ಕೂತ್ಕೋ. ಮನೇಲಿ ಯಾರು ಇಲ್ವಾ? ಅಮ್ಮ ಮತ್ತೆ ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಡ್ಯಾಡ್ ಯಾವ್ದೋ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ಮನೇಲಿ ನಾನಿದ್ದೀನಿ. ವೆರೈಟಿ ವೆರೈಟಿ ಚಾಕು ಇದೆ. ಯಾರನ್ನಾದ್ರೂ ಚುಚ್ಚಿ ಸಾಯಿಸಿದ್ರು ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿ ತಪ್ಪಿಸ್ಕೋಬಹುದು. ನೀರ್ ಕುಡಿತೀಯಾ ಅಥವಾ ಜ್ಯೂಸ್ ಏನಾದ್ರು? ಏನು ಬೇಡ, ಸುಮ್ನೆ ಕೇಳದೆ ಅಷ್ಟೇ. ಇಷ್ಟ ದೂರ ಬಂದಿದ್ಯಾ, ಹಾಗೆ ಹೇಗ್ ಕಳ್ಸೋದು? ಆಮೇಲೆ ನೀನ್ ಹೋಗಿ ಅಕ್ಕನಿಗೆ ಕಂಪ್ಲೇಂಟ್ ಮಾಡಿ ಅವಳು ನನಗ್ ಕಾಲ್ ಮಾಡಿ ಬೈಬೇಕಾ? ನೀರ್ ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗು. ಥ್ಯಾಂಕ್ಸ್. ಏನದು? ಏನೋ ಔಷಧಿ ಬಾಟ್ಲ್ ಇದ್ದಂಗಿದೆ. ಇದನ್ನ ಯಾಕೆ ನಿಮ್ಮ ಅಕ್ಕ ಕೊಟ್ಟು ಕಳ್ಸಿದಾರೆ? ಅದನ್ ಕಟ್ಕೊಂಡ್ ನಿನಗೇನಾಗ್ಬೇಕು? ನೀರ್ ಕುಡ್ದ್ಯಾ? ಗ್ಲಾಸ್ ಅಲ್ಲಿ ಇಟ್ಬಿಟ್ಟು ಹೊರಡು. ಗಿಣಿ, ನಾನು ಹೋಗಿ ಬರ್ತೀನಿ. ಸರಿ.
ಭರತನಾಟ್ಯಂನ ಎಂಜಾಯ್ ಮಾಡ್ತಾ ಇದ್ದಾರೆ. ಬೈ ಚಾನ್ಸ್ ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡಿದ್ದು ಇವ್ರೇನಾ? ಛೇ, ಅಲ್ಲ. ಆ ಪರ್ಸ್ನಾಲಿಟಿಗೂ ಈ ಪರ್ಸ್ನಾಲಿಟಿಗೂ ವ್ಯತ್ಯಾಸ ಇದೆ. ಹಾಗಾದ್ರೆ ಆ ಹೆಂಗಸಿಗೂ ಇವರಿಗೂ ಏನಾದರೂ ಕನೆಕ್ಷನ್ ಇರ್ಬೋದಾ? ಚೆಕ್ ಮಾಡೋಣ. ಮತ್ತೆ ರಚನಾ, ನಿಮಗ್ ಭರತನಾಟ್ಯಂ ಅಂದ್ರೆ ಅಷ್ಟೊಂದು ಇಷ್ಟನಾ? ಇಷ್ಟನಾ ರಚನಾ? ಒಂದ್ ಕಾಲದಲ್ಲಿ ನನ್ನ ಪ್ರಾಣ ಆಗಿತ್ತು. ಓಹ್, ನಿಮಗೆ ಭರತನಾಟ್ಯ ಬರುತ್ತಾ? ಬರಲ್ಲ ಅಂದ್ರೆ ಇವಳನ್ನ ಆಡ್ಕೋತಾಳೇನೋ, ಬರುತ್ತೆ ಅಂತ ಸುಟ್ಬಿಡೋಣ. ಇವಳೇನ್ ನನ್ನನ್ನ ಸ್ಟೇಜ್ ಹತ್ಸಿ ಡ್ಯಾನ್ಸ್ ಮಾಡೋಕ್ ಹೇಳ್ತಾಳ? ಅತ್ತೆ, ಇದೇನ್ ರಚನಾ ಹೀಗ್ ಕೇಳ್ತಾ ಇದೀಯಾ? ನನಗೆ ಕಥಕ್ಕು ಭರತನಾಟ್ಯ ಎಲ್ಲ ಬರುತ್ತೆ. ಒಂದ್ ಕಾಲದಲ್ಲಿ ನಾಟ್ಯದಲ್ಲಿ ನನ್ನ ಸೋಲ್ಸೋರೆ ಇರ್ಲಿಲ್ಲ. ಹೌದಾ ಅತ್ತೆ? ಹ್ಞೂ ರಚನಾ, ಮದ್ವೆ ಆದ್ಮೇಲೆ ಟಚ್ ಬಿಟ್ಟೋಯ್ತು. ಆದ್ರೂ ಆಗಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಹಾ, ಈಗ ಗೊತ್ತಾಯ್ತು. ನಾನ್ ಬಿಡ್ತಿರೋದು ಬಂಡಲ್ಲು ಅಂತ ಇವಳು ಗೊತ್ತಾಗೋಯ್ತಾ? ಈ ವಯಸ್ಸಲ್ಲೂ ನೀವು ಒಳ್ಳೆ ಲಡ್ಡು ತರ ಹೇಗಿದ್ದೀರಾ ಅಂತ ನಂಗೆ ಇವಾಗ ಗೊತ್ತಾಯ್ತು ನೋಡಿ. ನಿಮ್ ಈ ಬ್ಯೂಟಿ ರಹಸ್ಯನೇ ಭರತನಾಟ್ಯಂ. ಆಮ್ ಐ ರೈಟ್? ರೈಟ್ ರೈಟ್. ನಿನಗೂ ಬರುತ್ತಾ ಭರತನಾಟ್ಯ? ಅಯ್ಯೋ, ನಿಮ್ಮಷ್ಟೆಲ್ಲ ಬರಲ್ಲ ಅತ್ತೆ. ಸಿನಿಮಾಗೆ ಅಂತ ಒಂಚೂರ್ ಕಲ್ತಿದ್ದೆ, ಅದು ಇವಾಗ ಮರ್ತೋಗ್ಬಿಟ್ಟಿದೆ. ರಚನಾ, ಯಾವುದನ್ನೇ ಆಗ್ಲಿ ಬಿಡ್ಬಾರ್ದು, ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ನಂತರ ಸರಿ ಅತ್ತೆ, ಇನ್ಮೇಲೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ. ಅತ್ತೆ, ಆ ಗುರುವಂದನೆ ಇದೆ ಅಲ್ಲ, ಅದನ್ನ ಹೇಗ್ ಮಾಡೋದು ಸ್ವಲ್ಪ ಹೇಳ್ಕೊಡ್ತೀರಾ? ಹ್ಞೂ, ಹೇಳ್ಕೊಡ್ತೀನಿ. ಇವರಿಗೆ ಭರತನಾಟ್ಯದ ಗಂಧ ಗಾಳಿನೂ ಗೊತ್ತಿಲ್ಲ, ಆದ್ರೆ ಇವರಿಂದ ಇನ್ಫಾರ್ಮೇಶನ್ ತೆಗಿಬಹುದು. ಇಷ್ಟೇ ಗೊತ್ತಾಯ್ತಾ? ಚೆನ್ನಾಗ್ ಗೊತ್ತಾಯ್ತು. ಅತ್ತೆ, ಈ ಮನೇಲಿ ನಿಮಗ್ ಮಾತ್ರ ಡ್ಯಾನ್ಸ್ ಬರೋದಾ ಅಥವಾ ಬೇರೆ ಯಾರಿಗಾದ್ರೂ ಡ್ಯಾನ್ಸ್ ಬರುತ್ತಾ? ಅದು ದೇವಿಗ್ ಬರುತ್ತೆ, ಆದ್ರೆ ಹೇಳ್ಬೇಕೋ ಬೇಡವೋ ಗೊತ್ತಾಗ್ತಿಲ್ವೇ. ನಮ್ ದೇವಿಗೂ ದೊಡ್ಡ ಡ್ಯಾನ್ಸರ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಕುಟುಂಬ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಬಾವ ಬೇಡ ಅಂದ್ರು. ದೇವಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಡ್ಯಾನ್ಸ್ ನೇ ಬಿಟ್ಬಿಟ್ಲು. ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ. ಅತ್ತೆ, ನಿಮಗೆ ಆಮೇಲೆ ಸಿಗ್ತೀನಿ ನಾನು. ಇವಳಕ್ಕೆ ಇದ್ದಕ್ಕಿದ್ದ ಹಾಗೆ ಬಂದು ನಾಟ್ಯದ ಬಗ್ಗೆ ವಿಚಾರಿಸ್ತಿದ್ದಾಳೆ. ಹಲೋ ಅಮ್ಮ. ರಚನಾ, ಏನ್ ಮಾಡಕ್ ಹೊರಟಿದ್ಯಾ? ನಿಧಿಗೆ ಯಾವ್ದೋ ಔಷಧಿ ಬಗ್ಗೆ ರಿಸರ್ಚ್ ಮಾಡಕ್ ಹೇಳಿದ್ಯಾ? ಹೌದಮ್ಮ, ಆ ಬಾಟಲ್ನ ನಾನು ಅತ್ತೆ ರೂಮಲ್ಲಿ ನೋಡಿದೆ. ಆ ಇಂಜೆಕ್ಷನ್ ಬಾಟಲ್ ಮೇಲೆ ಅದ್ರ ಹೆಸರು, ಕೆಮಿಕಲ್ ಕಂಪೋಸಿಷನ್ ಯಾವ ಡೀಟೇಲ್ಸು ಇಲ್ಲ. ಅದ್ ಯಾವ ಔಷಧಿ ಏನು ಕೊಡ್ತಾರೆ ಅಂತ ತಿಳ್ಕೊಬೇಕಿತ್ತು. ಅದನ್ನ ಇಲ್ಲಿಗೆ ನಿಲ್ಸ್ಬಿಡು ರಚನಾ. ನೀನು ಬದುಕ್ತಿರೋದು ಮನೆನಲ್ಲ, ಹಾವಿನ ಹುತ್ತದಲ್ಲಿ. ಸ್ವಲ್ಪ ಯಾಮಾರಿದ್ರೆ ಅದ್ರ ವಿಷಕ್ಕೆ ನೀನು ನಿನ್ ಕುಟುಂಬ ಇಬ್ರು ಬಲಿ ಆಗ್ಬಿಡ್ತೀರಾ. ಹೆದರಿಕೆ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಇದ್ದವಳು ನಾನು. ನನ್ನಂತ ನಾನೇ ನಡುತ್ತಾ ನಿಂತಿದ್ದೀನಿ ಅಂತ ಹೇಳಿದ್ರೆ ಆ ಹೆಂಗಸು ಎಂತವಳು ಅಂತ ಅರ್ಥ ಮಾಡ್ಕೋ. ಬಿಟ್ಟು ಬಿಡು ಅವಳ ಸಹವಾಸನ. ಸರಿ, ಬಿಟ್ಬಿಡ್ತೀನಿ. ಆ ಹೆಂಗ್ಸ್ ಯಾರು ಅನ್ನೋದನ್ನ ಹೇಳಿ. ಅವಳ ಉದ್ದೇಶ ಏನು? ಯಾತಕ್ಕೋಸ್ಕರ ಅವಳು ಇದನ್ನೆಲ್ಲ ಮಾಡ್ತಾ ಇದ್ದಾಳೆ? ಅವಳಿಗೂ ನನ್ನ ಫ್ಯಾಮಿಲಿಗೂ ಏನ್ ಸಂಬಂಧ? ಅವಳು ತಂಟೆಗೆ ಹೋದ್ರೆ ನಾವು ಸಾಯ್ತೀವಿ ಅನ್ನೋ ಅಷ್ಟ್ರ ಮಟ್ಟಿಗೆ ಏನ್ ಅವಳಿಗೆ ನಮ್ಮ ಮೇಲೆ ದ್ವೇಷ? ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳು. ಅದನ್ನ ಹೇಳದ್ಮೇಲೆ ನಿನ್ ಫೀಲಿಂಗೇ ನನಗೂ ಬಂದ್ರೆ
ಆಗ ನಾನು ಈ ವಿಚಾರಣನ ಕೈ ಬಿಡ್ತೀನಿ. ಹೇಳಮ್ಮ, ಯಾರವಳು? ಅದ್ ಒಂದನ್ ಮಾತ್ರ ಕೇಳ್ಬೇಡ. ಸರಿ, ಆ ಹೆಂಗಸು ನನ್ ಕುಟುಂಬಕ್ಕೆ ಸಂಬಂಧಪಟ್ಟವಳು ಅಂತ ನೀನ್ ಹೇಳ್ತಿದ್ಯಾ. ಅವಳಿಗೂ ನಿನಗೂ ಏನ್ ಸಂಬಂಧ? ಅವಳು ಕಂಡ್ರೆ ನೀನ್ ಯಾಕೆ ಹೆದರ್ಕೋತಾ ಇದೀಯ ಅನ್ನೋದಾದ್ರೂ ಹೇಳು. ಹಲೋ ಅಮ್ಮ, ಉತ್ತರ ಕೊಡಮ್ಮ. ನಿನಗೂ ಆ ಹೆಂಗಸ್ಗೂ ಹೇಗ್ ಪರಿಚಯ? ಯಾವ ಕಾರಣಕ್ಕೆ ಅವಳು ನಿನ್ನ ಹೆದರ್ಸ್ತಾ ಇದ್ದಾಳೆ? ಬೆಂಕಿ ಮುಟ್ಟಿದ್ರೆ ಮೈ ಸುಡುತ್ತೆ ಅನ್ನೋದನ್ನ ನಾವ್ ಬೆಂಕಿಲ್ ಕೈ ಇಟ್ಟೆ ತಿಳ್ಕೊಬೇಕಾಗಿಲ್ಲ ರಚನಾ. ಕರೆಕ್ಟೇ ಅಮ್ಮ, ಆದ್ರೆ ಬೆಂಕಿ ಎಲ್ಲಿಂದ ಬರ್ತಾ ಇದೆ ಅನ್ನೋದಾದ್ರೂ ಗೊತ್ತಾಗ್ಬೇಕಲ್ಲ, ಹೇಳು. ನೋಡು ಅಮ್ಮ, ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಈ ಇನ್ವೆಸ್ಟಿಗೇಷನ್ ಇಲ್ಲಿಗೆ ನಿಲ್ಸ್ಬಿಡು. ನೀನು ನಿನ್ ಗಂಡ ಮಗು ಅಂತ ಸುಮ್ನೆ ಇದ್ಬಿಡು. ನಿನ್ ಯಾವ ಪ್ರಾಬ್ಲಮು ಬರೋದಿಲ್ಲ. ನನಗೆ ಹೆದರಿಕೆ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಅಮ್ಮ. ಅವಳು ಯಾರು ಅನ್ನೋದನ್ನ ನಾನು ಕಂಡು ಹಿಡಿದೆ ಬಿಡಲ್ಲ. ಕಂಡ ಬಾವಿಗೆ ಹಗ್ಲಲ್ ಬೀಳ್ತೀನಿ ಅನ್ನೋದು ಮೂರ್ಖತನ. ಬಾವಿಗೆ ಇಳ್ದಾಗಿದೆ, ಇನ್ನು ಆಳ ನೋಡೋದು ಒಂದೇ ಬಾಕಿ. ನಿನ್ನಿಷ್ಟ. ಮಳೆಗಾಲ, ಚಳಿ ಜಾಸ್ತಿ ಇರುತ್ತೆ, ರಗ್ಗನ್ನ ನೀಟಾಗಿ ಹೊತ್ಕೊಳ್ಳಿ. ಆಯ್ತು ಬ್ರೋ, ನೀನು ಹೋಗಿರು. ನಾನು ಆಕ್ಚುಲಿ ನನ್ನ ಫ್ರೆಂಡ್ ಮನೇಲಿ ಪಾರ್ಟಿ ಇದೆ, ಅವ್ನು ಪದೇ ಪದೇ ಕಾಲ್ ಮಾಡ್ತಾ ಇದ್ದಾನೆ, ನಾನು ಹೋಗ್ಲೇಬೇಕು. ಓಕೆ, ಸರಿ, ಎಂಜಾಯ್ ಮಾಡು. ಗುಡ್ ನೈಟ್. ಗುಡ್ ನೈಟ್. ಈ ಗೆಜ್ಜೆಗಳಿಗೆ ಓನರ್ ಯಾರು ಅಂತ ನಾಳೆ ಒಳಗೆ ಕಂಡು ಹಿಡಿತೀನಿ.